ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಬ ಕಿಲ್ಲರ್ ಗನ್ ಹಿಡ್ಕೊಂಡು ರೆಡ್ಡಿಯಾಗಿ ನಿಂತವನೆ. ಅವನ ಹತ್ರ ಅವನೇ ಮಾತಾಡ್ತವನೆ, ಹಲೋ ನಾನು ಕಿಲ್ಲರ್. ಒಬ್ಬರನ್ನ ಕಿಲ್ ಮಾಡ್ಬೇಕಾದ್ರೆ ಜಾಸ್ತಿ ಭಯ ಬೀಳ್ಬಾರ್ದು, ಪರ್ಫೆಕ್ಟ್ ಆಗಿ ಹೊಡಿಬೇಕು. ಅವಲ್ಲೇ ಟಾರ್ಗೆಟ್ ಮಿಸ್ ಮಾಡಕ್ಕಾಗಲ್ಲ. ವಾಚ್ ಕೂಡ ನೋಡ್ತಾವನೆ, ಯಾಕಂದ್ರೆ ಎದೆ ಬಡಿತ ಜಾಸ್ತಿ ಇದೆ ಅಂತೆ, ಸ್ವಲ್ಪ ಕಮ್ಮಿ ಆಗ್ಲಿ ಅಂತ ವೆಯ್ಟ್ ಮಾಡ್ತಾವನೆ. ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಹಿಂಗೆ ವೆಯ್ಟ್ ಮಾಡಿ ಎಕ್ಸರ್ಸೈಸ್ ಅದು ಇದು ಮಾಡ್ಕೊಂಡು ಅವನ ಹತ್ರ ಅವನೇ ಮಾತಾಡ್ಕೊಂಡು ಬರ್ಗರ್ ತಿನ್ಕೊಂಡು ಮಗು ಆಟ ಆಡಿಸ್ಕೊಂಡು ಎಲ್ಲರನ್ನು ಬಾಯಸ್ಕೋಪ ನೋಡ್ಕೊಂಡು ವೆಯ್ಟ್ ಮಾಡ್ತಾವನೆ. ಒಂದಿನ ಆ ಟಾರ್ಗೆಟ್ ಬಂತು. ಅವನ್ ಬಂದ, ಇವನ್ ಕಿಲ್ ಮಾಡ್ಬೇಕಾದ್ರೆ ಬಂದ್ಬಿಟ್ಟ ಮೇಲ್ಗಡೆ. ಶೂಟ್ ಮಾಡ್ಬೇಕು, ಗುರಿ ನೋಡ್ತಾವನೆ. ಎದೆ ಬಡಿದ ಸ್ವಲ್ಪ ಜಾಸ್ತಿ ಐತೆ, ಓಕೆ ಸ್ವಲ್ಪ ಕಮ್ಮಿ ಆಗ್ಲಿ ಅಂತ ವೆಯ್ಟ್ ಮಾಡಿ ಇಷ್ಟೊಂದೆಲ್ಲ ಮಾಡ್ತಾನಂದ್ರೆ ಪಕ್ಕ ಕಿಲ್ ಮಾಡ್ಬಿಡ್ತಾನಲ್ಲ ಹಂಗಂತಾನೆ ನನಗೂ ಅನ್ಸಿದ್ದು. ಸರಿ ಶೂಟ್ ಮಾಡ್ದ, ನೋಡಿದ್ರೆ ಅದು ಮಿಸ್ ಆಗೋಯ್ತು. ಸರಿ ಅಲ್ಲಿಂದ ಟಕ್ ಟಕ್ ಅಂತ ರೆಡಿ ಆಗ್ಬಿಟ್ಟು ಕೆಳಗಡೆ ಬರ್ತಾನೆ ಗುರು. ಹೋಗ್ತಾ ಇರ್ಬೇಕಾರೆ ಅವನ ಕೈಲಿರೋ ಸಾಮಾನೆಲ್ಲ ಎಲ್ಲೆಲ್ಲ ಹಾಕ್ಬೇಕೋ ಅಲ್ಲಿ ಹಾಕ್ತಾವನೆ. ಅಲ್ಲಲ್ಲಿ ಪೊಲೀಸ್ ಗಾಡಿಗಳು ಅಡ್ಡ ಪಿಡ್ಡ ಬರ್ತಾನೆ ಇದೆ. ಇಲ್ಲಿಂದ ನಾವು ಎಸ್ಕೇಪ್ ಆಗ್ಬೇಕಂತೇಳಿ ಗಾಡಿ ಸೈಡಲ್ಲಿ ಹಾಕ್ಬಿಟ್ಟು ಒಂದು ಮೆಟ್ರೋ ಹತ್ರ ಹೋಗ್ತಾನೆ. ಅಲ್ಲಿ ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ಕೊತಾನೆ, ಯಾಕಂದ್ರೆ ಯಾರಿಗೂ ಗುರ್ತು ಸಿಗ್ಬಾರ್ದಂತ. ಮಾಡ್ಕೊಂಡಂಗೆ ಪಂಕಾಗಿ ರೆಡಿ ಆಗ್ಬಿಟ್ಟು ಏರ್ಪೋರ್ಟ್ಗೂ ಬಂದ. ಅವ್ನಿಗೆ ಒಂದು ಗನ್ ಇರುತ್ತೆ ಗುರು, ಆ ಗನ್ನು ಅಲ್ಲಿ ಬಿಸಾಕ್ಬಿಡ್ತಾನೆ ಕೆಳಗಡೆ. ಬಿಸಾಕ್ಬಿಟ್ಟು ಹಂಗೆ ಹೋಗ್ತಾನೆ. ಅಲ್ಲಿ ಲೈನಾಗೆ ನಿಂತವ್ರ ಜನರು. ಇವನು ಹಂಗೆ ನಿಂತ್ಕೋತಾನೆ ಲೈನಲ್ಲಿ. ಬಟ್ ಅಲ್ಲೊಂದು ನಾಯಿ ಇದೆ. ನಾಯಿ ನೋಡಿ ಭಯ ಬಿದ್ಬಿಟ್ಟು ಎಸ್ಕೇಪ್ ಆಗ್ತಾನೆ ಅಲ್ಲಿಂದ. ಸರಿ ಒಂದು ಹೋಟ್ಲ್ ಮಾಡ್ಕೊಂಡು ಹೋಟೆಲ್ ಇರ್ತಾನೆ. ಇವನಿಗೇನೋ ಡೌಟ್, ಯಾರನ್ನ ನಮ್ಮನ್ನ ಫಾಲೋ ಮಾಡ್ತಾವ್ರ ಅಂತ. ಆಚೆ ಯಾರೋ ಬಂದ್ರು. ಸರಿ ಅಲ್ಲೋಗ್ ಬಗ್ ನೋಡಿದ್ರೆ ಅವರು ವೆಯ್ಟರ್ ಊಟ ಕೊಟ್ಬಿಟ್ಟು ಬರಕ್ ಹೋಗೋರೆ. ಸರ್ ಇಲ್ಲೇ ಇಡ್ಲಲ್ಲ, ಸರ್ವ್ ಮಾಡ್ಲಾ ಸರ್, ಬೇಡ ನೀನು ಹೋಗಪ್ಪ ಅಂತೇಳಿ ಊಟ ರಿಸೀವ್ ಮಾಡ್ಕೋತಾನೆ. ಬೆಳಗ್ಗೆ ಆಯ್ತು, ಏರೋಪ್ಲೇನ್ ಅಲ್ಲಿ ಸೀದಾ ಮನೆಗೆ ಹೋಗ್ತಾವನೆ. ಅಲ್ಲಿ ಮನೆಯೆಲ್ಲ ನೋಡ್ಬೇಕಾದ್ರೆ ಒಂಥರ ಇದೆ. ಓಕೆ ಎದ್ದು ಬಿದ್ದು ಮನೆ ಒಡೆ ಹೋಗಿ ನೋಡ್ತಾನೆ ಗುರು ಗನ್ ಹಿಡ್ಕೊಂಡು. ನೋಡ್ರಿ ಎಲ್ಲ ಕಡೆ ಫುಲ್ ಬ್ಲಡ್. ಅಲ್ಲಿಂದ ಫೋನ್ ಮಾಡ್ತಾನೆ, ಆ ಕಡೆಯಿಂದ ಮಾತಾಡೋದು ಹಾಸ್ಪಿಟ್ಲು. ಹೋಗಿ ನೋಡಿದ್ರೆ ಅವನ ಹೆಂಡತಿನ ಇಕ್ಕ ಮುಕ್ಕ ಹುಚ್ಚಿನಾಗಿನ ಕೇವಲ ಹೊಡೆದಿ ಬೆಡ್ ಮೇಲೆ ಮಲಗಿಸವ್ರೆ. ಅವನ ಹೆಂಡತಿ ತಮ್ಮ ಬಂದ್ಬಿಟ್ಟು, ಯೋ ನೀನೇನಯ್ಯ ಕಿಲ್ಲರ್ ಅನ್ಕೊಂಡೆ, ಓಕೆ ನಮ್ಮ ಅಕ್ಕನ ಈ ತರ ಹೊಡೆದವ್ರಲ್ಲೋ, ಇದಕ್ಕೆ ನಾ ಹುಡುಗಿ ಅವಳನ್ನ ಕೊಟ್ಟು ಮದುವೆ ಮಾಡಿಸಿದ್ದು ಅಂತ ಅವ್ನು ಬೈತವನೆ ಬಾಯ್ಗೆ ಬಂದಂಗೆ. ಹಂಗೆ ಯೋಚನೆ ಮಾಡ್ಕೊಂಡು ಹೆಂಡತಿ ಮುಂದೆ ಕುಂತವನೆ. ಹಿಂದ್ಗಡೆ ಡಾಕ್ಟರ್ ಬಂದ್ರು. ಏನು ಪ್ರಾಬ್ಲಮ್ ಇಲ್ಲ ಸರ್, ತುಂಬಾ ಬ್ಲಡ್ ಎಲ್ಲ ಹೋಗಿದೆ, ಅದಕ್ಕೇನೆ ಓಕೆ ನಾವು 4 ದಿವಸ ಇರಬೇಕಾಗುತ್ತೆ ಸರ್, ಅವರು ತುಂಬಾ ಹೊಡೆದವ್ ಸರ್, ಪ್ಲೀಸ್ ಸ್ವಲ್ಪ ನೋಡ್ಕೊಳ್ಳಿ ಹುಷಾರಾಗಿ ಅಂತ ಡಾಕ್ಟರ್ ಹೇಳ್ತಾರೆ. ಇವನು ಎಂತಿ ತರ ಮಾತಾಡ್ತಾನೆ. ಎಂತಿ ಹೇಳ್ತಾವಳೆ, ರೀ ನನಗೆ ಬಂದು ಹುಚ್ಚಿನಾಗಿ ಹೊಡೆದಂಗೆ ಹೊಡೆದ್ರು ರೀ, ಬಟ್ ನಿಮ್ ಬಗ್ಗೆ ನಾನು ಒಂದು ಕ್ಲೂನು ಕೊಡಿಲ್ಲ ರೀ, ಒಂದು ಗ್ರೀನ್ ಕಲರ್ ಕಾರಲ್ಲಿ ಒಂದಿಬ್ರು ಬಂದಿದ್ರು ರೀ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಸರಿ ಅಣ್ಣ ಬಂದ, ಅಲ್ಲೊಂದ್ ಕಡೆ ಊತಾಗಿರ್ತಾನೆ, ಗನ್ನು ಅದು ಇದು ಅಂತ ಎಲ್ಲ ಎತ್ಕೊಂಡು ಒಂದು ಟ್ಯಾಕ್ಸಿ ಹುಡುಕಕ್ಕೆ ಹೋಗ್ತಾವನೆ. ಅದೇ ಎಂತ ಹೇಳದಲ್ಲ, ಗ್ರೀನ್ ಟ್ಯಾಕ್ಸಿ ಅಂತ. ಓಕೆ ಟ್ಯಾಕ್ಸಿ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮನೆ ಯಾವ ಟ್ಯಾಕ್ಸಿ ಬಂದಿದೆ ಅಂತ ಎಂಕ್ವೈರಿ ಮಾಡ್ಬಿಟ್ಟು ಆ ಗಾಡಿ ಅವನಿಗೆ ಗೊತ್ತಾಗುತ್ತೆ. ಅಮ್ಮ ಸ್ವಲ್ಪ ಈ ಡ್ರೈವರ್ ಅಡ್ರೆಸ್ ಕೊಡಮ್ಮ ಅಂತ ಅಲ್ಲಿ ಕೊಡ್ತಾನೆ. ಅವರು ಫುಲ್ ಅಡ್ರೆಸ್ ಕೊಡ್ತಾರೆ. ಮಾರನೇ ದಿನ ಟ್ಯಾಕ್ಸಿಯಲ್ಲಿ ಕುತ್ಕೊಂಡ. ಟ್ಯಾಕ್ಸಿ ಹಂಗೆ ಹೋಗ್ತಾ ಇದೆ. ಸರ್ ಎಲ್ಲೋಬೇಕು ಸರ್, ಏನ್ ಸರ್ ನೋಡಕ್ಕೆ ಚಿನ್ಮಿಣ ಇದ್ದಂಗೆ ಇದೀರಲ್ಲ ಅಂತ ಹೇಳ್ತಾವ್ ಡ್ರೈವರು. ಇವನು ಹಿಂದ್ಗಡೆ ಗನ್ ರೆಡಿ ಮಾಡ್ತಾವನೆ. ಆ ಹುಡುಗನಿಗೆ ಸ್ವಲ್ಪ ಸೈಕ್ ಆಯ್ತು, ಅಣ್ಣ ನಮ್ಮನ್ನ ಕೊಲೆ ಮಾಡಕ್ಕೆ ಬಂದವನೆ ಅಂತ. ಅದಕ್ಕೆ ಸರ್ ನನ್ನ ದುಡ್ಡು ಇಷ್ಟೇನೆ ಆಯ್ತಾ, ಏನ್ ತಲೆಗೆ ಇಡ್ಸ್ಕೊಂಬಿಡಿ ಸರ್, ನಾನು ಎಷ್ಟಿದೋ ಅಷ್ಟು ಕೊಟ್ಬಿಟ್ಟಿದ್ದೀನಿ, ಬೇಕಾದ್ರೆ ನಿಮ್ ಗಾಡಿ ಬೇಕಾದ್ರೆ ತಗೊಂಡೋಗಿ ಸರ್, ಇಲ್ಲ ಇಳ್ಕೊಂಬಿಡ್ಲ ಅಂತ ಕೇಳ್ತಾವನೆ. ಕಿಲ್ಲರ್ ಹೇಳ್ತಾವನೆ, ನೆನ್ನೆ ನೈಟು ಯಾರನ್ನ ಕರ್ಕೊಂಡೋಗಿದ್ದಪ್ಪ ಈ ಅಡ್ರೆಸ್ಗೆ ಅಂತ ಕೇಳಿದಾಗ, ಓ ಅವರಾ ಸರ್, ಅವರು ಟಾರ್ಚರ್ ನನ್ನ ಮಕ್ಕಳು ಸರ್, ಒಂದು ಆಂಟಿ ಒಂದು ಅಂಕಲ್ ಬಂದ್ರು, ಬೆಳಗ್ಗೆ ಬುಕ್ ಮಾಡಿದ ಗಾಡಿ ಸಾಯಂಕಾಲ ಗಂಟ ರೌಂಡ್ ಹಾಕ್ಸಿ ಅದೇ ಅಲ್ಲೊಂದು ಕಾಡ ಹೊಡೋದ್ ಮನೆ ಇದೆಯಲ್ಲ ಸರ್, ಒಂಟಿ ಮನೆ, ಆ ಮನೆ ಕರ್ಕೊಂಡೋದ್ರು. ಬರ್ಬೇಕಾರೆ ಫುಲ್ಲು ಬ್ಲಡ್ ಸರ್, ನಾನು ಏನಂತ ಕೇಳಿದೆ, ದುಡ್ಡು ಕೊಡದೆ ಹೊಂಟೋರು ಸರ್ ಅಂತ ಹೇಳ್ತಾನೆ ಅವನು. ಓಕೆ ಸ್ವಲ್ಪ ಲೆಫ್ಟಲ್ಲಿ ಹಾಕಮ್ಮ ಗಾಡಿ. ಲೆಫ್ಟಲ್ಲಿ ಹಾಕ್ತಾನೆ. ಸರ್ ನನ್ನ ಹತ್ರ ಏನಿಲ್ಲ ಪ್ಲೀಸ್ ಬಿಟ್ಬಿಡಿ ಅಂತ ಮಾತಾಡ್ತಾನೆ ಇರ್ತಾನೆ ಗುರು. ಅವ್ನು ಗನ್ ತಗೊಂಡು ಢಮಾರ್ ಅಂತ ಶೂಟೇ ಮಾಡ್ಬಿಡೋದ. ಶೂಟ್ ಮಾಡ್ಬಿಟ್ಟು ಏನು ಗೊತ್ತಿಲ್ಲದಂಗೆ ಸೈಲೆಂಟಾಗಿ ಬರ್ತಾವನೆ ಆಚೆ ಕಡೆ. ಸೀದಾ ಬರ್ತಾವನೆ, ಇನ್ನೊಂದು ದೇಶಕ್ಕೆ ಹೋಗ್ತಾವನೆ. ಫ್ಲೈಟಲ್ಲಿ ಕುತ್ಕೊಂಡಂಗೆ ಯೋಚನೆ ಮಾಡ್ತಾವನೆ. ಹೋಗ್ಬೇಕಾರೆ ಅವನೇ ಮಾಡ್ಕೊಂತವನೆ, ಈ ಥರ ನಾವೊಬ್ರು ಕೊಲೆ ಮಾಡಕ್ಕೆ ಹೋಗ್ತೀವಾ, ಮಿಸ್ ಆಯಿತು, ಮಿಸ್ ಆದರೆ ಏನು ಮಾಡ್ತಾರೆ ನನ್ನ ಹೆಂಡತಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ಲ ಇವಾಗ, ಅದಕ್ಕೆ ಅವನು ಒಬ್ಬೊಬ್ಬರನ್ನೇ ಹುಡ್ಕಾಡಿ ಸಾಯಿಸಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ನಮ್ಮ ಹತ್ರ ಎಲ್ಲ ಹೇಳ್ತಾವನೆ ಕಿಲ್ಲರು. ಒಂದು ಗಾಡಿ ಬಾಡಿಗೆಗೆ ತೊಗೊಂಡು ಅಲ್ಲೇದೋ ಒಳ್ಳೆ ನಂಬರ್ ಪ್ಲೇಟ್ ಇದೆ, ಆ ನಂಬರ್ ಪ್ಲೇಟ್ ಹಾಕೊಂಡು ಹೋಗ್ತಾವನೆ. ಇವಾಗ ಅವನು ಆ ಆಫೀಸ್ ಒಳಗೆ ಹೋಗ್ಬೇಕಲ್ಲ, ಹೆಂಗೆ ಹೋಗೋದು? ಓಕೆ ಒಂದು ಕಾರ್ಪೊರೇಷನ್ ಗಾಡಿ ತೊಗೊಂಡಿರ್ತಾನೆ ಗುರು, ಅದೇ ಡಸ್ಟ್ಬಿನ್ ಗಾಡಿ ಬರ್ತಲ್ಲ ಅದು, ಅದರಲ್ಲಿ ಒಳಗಡೆ ಹೋಗ್ತಾನೆ. ಅಲ್ಲೊಬ್ರು ಅಂಕಲ್ ಡೋರ್ ಓಪನ್ ಮಾಡ್ತಾರೆ. ಅವರೊಬ್ರು ಪಾಪ ಹುಡುಗ ಕಸ ತೊಗೊಂಬರಕ್ಕೆ ಬಂದವನೇ ಅಂದ್ಬಿಟ್ಟು ಅವರು ಓಪನ್ ಮಾಡಿ ಅವ್ರನ್ನ ಬಿಟ್ಬಿಡ್ತಾರೆ ಒಳಗಡೆ. ಇವನು ಸೈಲೆಂಟಾಗಿ ಈಸಿಯಾಗಿ ಹೊಂಟೈತಾನೆ ಹೊರಗಡೆಗೆ. ಹೋಗಿ ಡೋರ್ ಓಪನ್ ಮಾಡಿ ಅಲ್ಲೊಬ್ರು ಲಾಯರ್ ಕುಂತವ್ರೆ. ಯೋ ನೀನ್ ಯಾಕೋ ಇಲ್ಲಿ ಬಂದೆ, ಎಂತ ಕೆಲಸ ಮಾಡಿದೆ ಗೊತ್ತಾ, ಇವರೇ ಆಕ್ಚುಲಿ ಇವನಿಗೆ ಸಾಯಿಸಕ್ಕೆ ಆ ಕೆಲಸ ಕೊಟ್ಟಿರೋದು, ಮಿಸ್ ಮಾಡ್ದಲ್ಲ, ಅದಕ್ಕೆ ಇವನ ಸಾಯಿಸೋದಕ್ಕೆ ಅವರು ಸ್ಕೆಚ್ ಹಾಕವ್ರೆ. ಏನ್ ಸರ್ ನೀವು ಎಷ್ಟು ಕಿಲ್ಲು ನಿಮಗೋಸ್ಕರ ಮಾಡಿದ್ದೀನಿ, ಜಸ್ಟ್ ಒಂದು ಕಿಲ್ಲು ಮಿಸ್ ಮಾಡಿದ್ದಕ್ಕೆ ನನ್ನನ್ನೇ ನೀವು ಸಾಯಿಸಕ್ಕೆ ಟ್ರೈ ಮಾಡಿದ್ರ, ನನ್ನ ಹೆಂಡತಿ ಏನ್ರ ಹಂಗ್ ಓಡ್ತಿದ್ದೀರಾ, ಸ್ವಲ್ಪ ನಿಮ್ಗೆ ಕರುಣೆ ಇಲ್ವಾ ಅಂತ ಕಿಲ್ಲರ್ ಕೇಳ್ತಾವನೆ. ನೋಡಪ್ಪ ನಮ್ಮ ಕೆಲಸದಲ್ಲಿ ಗೊತ್ತಲ್ಲ ನಿನಗೇನೆ, ಸ್ವಲ್ಪ ಬಿಟ್ರು ನಮ್ಮ ಹತ್ರ ನೀಟಾಗಿ ಬಂದ್ಬಿಡ್ತಾರೆ, ಅದಕ್ಕೆ ಪ್ಲಾನ್ ಮಾಡಿದೆ, ಬಿಡು ನಿನಗೇನಾಗಿಲ್ವಲ್ಲ, ಸ್ವಲ್ಪ ದುಡ್ಡು ಕೊಡ್ತೀನಿ, ಎಲ್ಲ ಹೋಗಿ ಸೆಟ್ಲ್ ಆಗ್ಬಿಡು
ಅಂತ ಹೇಳ್ತಾರೆ. ಸಟ್ಲ ಡಮ್ 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 ಅಂತ ಶೂಟ್ ಮಾಡಿ ಅವನ್ನ ಸಾಯಿಸ್ಬಿಡ್ತಾನೆ. ಪಕ್ಕದಲ್ಲಿ ಒಂದು ಆಂಟಿ ಅವರೇ, ಆಂಟಿ ಸತ್ತಿದ್ಯಾರಂತ ಗೊತ್ತಾಯ್ತಾ ನಿಮಗೆ, ಇವನು ಸುಪಾರಿ ಕೊಟ್ಟಿದ್ದು ಯಾರು ಆಂಟಿ ಅಂತ ಕೇಳ್ತಾವನೆ. ಸರ್ ನಾನು ಎಲ್ಲ ಹೇಳ್ಬಿಡ್ತೀನಿ, ಬಟ್ ನಾನು ಸಾಯಿಸ್ಬಿಡಿ ಸರ್ ಪ್ಲೀಸ್, ನನಗಿಬ್ರು ಮಕ್ಕಳವ್ರೆ ಸರ್, ನನ್ನ ಇನ್ಶೂರೆನ್ಸ್ ಅವ್ರಿಗೆ ಸಿಗಲ್ಲ, ಆಮೇಲೆ ನೀವು ಕೊಲೆ ಮಾಡಿಬಿಟ್ರೆ ನಾನು ನ್ಯಾಚುರಲ್ ಆಗಿ ಸಾಯ್ಬೇಕು ಸರ್, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಅಂತ ಕೇಳ್ಕೊತಾಳೆ. ಓಕೆ ನಡಿಯಮ್ಮ, ಯಾರು ಸಾಯಿಸಿದ್ದು ಫಸ್ಟ್ ಅದನ್ನ ಹೇಳು, ಮಿಕ್ಕಿದ ಆಮೇಲೆ ನೋಡೋಣ ಅಂತೇಳಿ ಅವಳನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಅವಳು ಎಲ್ಲ ಕ್ಲೂನು ಕೊಟ್ಬಿಡ್ತಾಳೆ. ಮೆಟ್ಲಲ್ಲಿ ಹಿಂಗೆ ಇಳಿಬೇಕು, ಟ್ರಕ್ ಅಂತ ಕತ್ತನ ತಿರ್ಸಿ ಅವಳನ್ನ ಸಾಯಿಸ್ಬಿಡ್ತಾನೆ. ಒಟ್ಟು 3 ಕೊಲೆ ಆಯ್ತಲ್ಲ. ತಿರ್ಗ ಹಂಗೆ ಬಂದ ಮನೆಗೆ ಅವನಿಗೆ ತಿರ್ಗ ಮಾಡ್ಕೊಂತವನೆ. ನಾವೊಂದು ತಪ್ಪು ಮಾಡ್ಬೇಕಾರೆ ಕರೆಕ್ಟಾಗಿ ಮಾಡಬೇಕು, ಯಾಕಂದ್ರೆ ನಾವು ಮಾಡ್ತಾ ಇರೋದು ಸರಿಯಲ್ಲ. ತಪ್ಪನ ತಪ್ಪಾಗೇ ಇರಬಾರ್ದು, ಆ ಥರ ಮಾಡಬೇಕು. ತಪ್ಪಾಗಿ ಮಾಡಿದ್ರೆ ತುಂಬ ದೊಡ್ಡ ತಪ್ಪಾಗಿ ಹೋಗ್ಬಿಡುತ್ತೆ. ಓಕೆ ಅಂತೇಳಿ ಇನ್ನೊಬ್ಬನ ಹುಡ್ಕೊಂಡು ನೈಟೇ ಹೋಗ್ತಾನೆ ಗುರು. ಅವನೇನು ನಾರ್ಮಲ್ ಮನುಷ್ಯ ಅಲ್ಲ, ಅವನು ಡೈಲಿ 24 ಗಂಟೆ 24 ಜನ ಜೊತೆಲೇ ಇರ್ತಾರೆ. ಕಡಕಾಗ ಒಂದು ನಾಯಿ ಬೇರೆ ಸಾಕವನೆ, ಆ ನಾಯಿ ಮನುಷ್ಯನೇ ತಿನ್ನೋ ಥರ ಇದೆ. ಫಾಲೋ ಮಾಡಿ ಒಂದು ದಿನ ನೈಟ್ ಬಂದ ಮನೆಗೆ, ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡವನೆ. ಅದೇ ಆ ನಾಯಿಗೆ ಬಿಸ್ಕೆಟ್ ಹಾಕಕ್ಕೆ ಗನ್ ಹಿಡ್ಕೊಂಡು ಹಂಗೆ ಸೈಲೆಂಟಾಗಿ ಹೊರಡ ಹೋಗ್ತಾವನೆ. ಅವನು ಢಮಾರ್ ಅಂತ ಅಟ್ಯಾಕ್ ಮಾಡ್ತಾನೆ. ಇನ್ನೇನು ಇಬ್ಬರಿಗೂ ಒಂದು ಸೂಪರ್ ಫೈಟ್ ಇದು. ಈ ಫೈಟ್ನ ಬೇಕಾದ್ರೆ ಮೂವಿ ಡೌನ್ಲೋಡ್ ಮಾಡಿ ನೋಡಿ, ಸಕ್ಕತ್ತಾಗಿದೆ ಫೈಟ್ ಮಾತ್ರ. ಒಂದು ಫೈಟ್ ಹಂಗೆ ಮಾಡಿ ಅವನ್ನ ಹೊಡೆದಾಕ್ಬಿಡ್ತಾನೆ. ಯಾರನ್ನ? ಕಿಲ್ಲರ್ನ. ಕಿಲ್ಲರು ಬಚ್ಚಿಕೊಂತಾನೆ. ಆಚ ಕಡೆ ಬೇರೆ ನಾಯಿ ಅದೇನೋ ತಿಂದ್ಬಿಟ್ಟು ಮಲ್ಕೊಂಡೈತೆ, ಪಾಪ ನಿದ್ದೆ ಮಾತ್ರ ಹಾಕ್ಬಿಟ್ಟೇನೋ ಅದಕ್ಕೆ. ಹಂಗೆ ಮಾಡಿ ನಮ್ಮ ಕಿಲ್ಲರು ಅವನನ್ನು ಸಾಯಿಸ್ಬಿಟ್ಟ. ಆ ನಾಯಿ ಗೊತ್ತಾಗ್ಬಿಟ್ಟು ಮಗಂದು ಎದ್ಬಿಟ್ಟೈತೆ ಗುರು. ಹಂಗೆ ಓಡಿಸ್ಕೊಂಡ್ ಬರ್ತಾ ಇದೆ. ರೂಮು ಗೀಮು ಇವನು ಆಚೆ ಓಡ್ ಬರ್ತಾನೆ, ಅದು ಓಡ್ ಬರ್ತಾನೆ ಇದೆ. ಇನ್ನೇನು ಕಚ್ಚಬೇಕು, ಡಮಕ್ ಅಂತ ಗೇಟ್ ಹಾಕ್ಬಿಡ್ತಾನೆ. ನಾಯಿ ಹಂಗೆ ಜುಯ್ ಅಂತ ಜಂಪ್ ಆಗ್ತಾ ಇದೆ. ಏನೋ ಕುಂಟೆ ಬಿಲಾಡ್ದಾಗ ಇದೆಲ್ಲ ನಾಯಿ. ತಿರ್ಗಾ ಏರೋಪ್ಲೇನ್ ಕುತ್ಕೊಂಡ, ಫ್ಲೈಟ್ ಹಂಗೆ ಹೋಗ್ತಾ ಇದೆ. ಇನ್ನೊಂದು 3 ಜನ ಇದ್ದಾರೆ ಬಸ್ಸಲ್ಲಿ ಕುತ್ಕೊಂಡು. ತಿರ್ಗಾ ಅವನ ಹತ್ರ ಅವನೇ ಮಾತಾಡ್ತಾನೆ. ನೀನೇನ್ ಮಾಡ್ತಾ ಇದ್ಯಾ? ಕೊಲೆ ಮಾಡೋ ಕೆಲಸ ಮಾಡ್ತಾ ಇದ್ದೆ. ಓಕೆ, ಒಂದ್ಸರಿ ಮಿಸ್ ಆಗಿದ್ದಕ್ಕೆ ಈ ತರ ಮಾಡ್ತಾರ? ಅದಕ್ಕೆ ಹೇಳೋದು, ನೀವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಬೇಕು. ನೀವು ಮಾಡೋ ಕೆಲಸ ನಿಮಗೋಸ್ಕರ ಇರಬೇಕು. ಮಿಸ್ ಆದ್ರೆ ಎಸ್ಕೇಪ್ ಆಗೋದು ಗೊತ್ತಿರಬೇಕು. ಇದೆಲ್ಲದಕ್ಕೂ ಬುದ್ಧಿ ಇರಬೇಕು ಅಂತ ಅವನ ಹತ್ರ ಅವನೇ ಮಾತಾಡ್ಕೊಂಡು ಹಂಗೆ ಹೋಗ್ತಾವನೆ. ಕಾರ್ಡಲ್ಲಿ ಹೆಂಗೋ ಬರ್ಕೊಟ್ಟಿರ್ತಾರಲ್ಲ ಆಂಟಿ, ಅದೇ ಗುರು ಕತ್ತು ತಿರುಗಿಸಿ ಸಾಯ್ತಾರಲ್ಲ ಆ ಆಂಟಿ ಬರ್ಕೊಟ್ಟಿರ್ತಾರೆ ಕಾರ್ಡಲ್ಲಿ. ಆ ವಾಟರ್ ಹತ್ರ ಬಂದವನೇ ಇಲ್ಲೊಬ್ರು ಆಂಟಿನೇನು ನೀವು ಸುಮ್ಮನೆ ಅನ್ಕೊಂಬಿಡಿ, ನೋಡಕ್ ಹಂಗಿದ್ರೆ ಅಷ್ಟೇ ಜಿರಳೆ ತಲೆ ಹಾಕೊಂಡು. ಬಟ್ ಇವರು ಬ್ರಿಲಿಯಂಟ್. ಇವ್ರ ಹತ್ರ ಹೆಂಗ್ ಹೋಗ್ತಾನ ಅವನು? ಆಂಟಿ ಒಂದಿನ ಊಟಕ್ಕೆ ಹೋಗ್ತಾರೆ ಹೋಟ್ಲಿಗೆ. ಮುಂದ್ಗಡೆನೆ ಅಣ್ಣ ಕುಂತವನೆ. ಅವ್ನು ನೋಡಿದ ತಕ್ಷಣ ಆಂಟಿಗೆ ಒಂಥರ ಸೈಕ್ ಆಗ್ಬಿಡ್ತದೆ. ಓಹೋ ಸಾರ್ ನೀವಾ? ಅದೊಂದು ಕೊಲೆನ ಕರೆಕ್ಟಾಗಿ ಮಾಡ್ಬಿಡ್ತಿದೆ. ಇದೆಲ್ಲ ನಿಮ್ಗೆ ಬೇಕಾಗಿತ್ತಾ ಸರ್? ಓಕೆ, ಇವಾಗ ಹಂಗಾರೆ ನನ್ನ ಉಳಿಸ್ತೀರಾ? ಲಾಸ್ಟಾಗಿ ಒಂದು ಊಟ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ಅಂತೇಳಿ ಊಟ ಮಾಡ್ಕೊಂಡು ಹಂಗೆ ಇಬ್ರು ಮಾಡ್ಕೊಂಡು ಹಂಗೆ ಆಚೆ ಬರ್ತಾರೆ. ಸರ್ ನಾನು ಕೊಲೆ ಮಾಡ್ರೆ ಏನ್ ಸಿಗುತ್ತೆ? ನಿಮ್ಗೆ ಬೇಕಾದಷ್ಟು ನಾನು ದುಡ್ಡು ಕೊಡ್ತೀನಿ, ನಾನು ಬಿಟ್ಬಿಡಿ ಅಂತ ಹಿಂಗೆ ಇಳಿತಾರೆ ಮೆಟ್ಲ ಕಡೆ. ಸ್ವಲ್ಪ ಜಾರುತ್ತೆ. ಸರ್ ಸ್ವಲ್ಪ ಕೈ ಕೊಡ್ತೀರಾ ಪ್ಲೀಸ್? ಢಮಾರ್ ಅಂತ ಅವಳನ್ನು ಶೂಟ್ ಮಾಡ್ಬಿಡ್ತಾನೆ. ಕನೀಕರಣ ನನ್ನ ಹತ್ರ ಕೇಳಲೇಬೇಡ್ದು. ತಿರ್ಗಾ ಮತ್ತೆ ಅವನೇ ಮಾತಾಡ್ತಾವನೆ, ಯಾರಿಗೂ ಕನೀಕರಣ ನೋಡ್ಬೇಡಿ, ಕನೀಕರಣ ನೋಡಿದ್ರೆ ಅವ್ರ ಹತ್ರ ಯುದ್ಧ ಮಾಡಬೇಡಿ ಅಂತೇಳಿ ತಿರ್ಗಾ ಅಣ್ಣ ಏರೋಪ್ಲೇನ್ ಅಲ್ಲಿ ಕುತ್ಕೊಂಡ, ಲಗೇಜ್ ಇಟ್ಕೊಂಡು. ಮೇಯ್ನು ಈ ಕೆಲಸ ಎಲ್ಲ ಯಾರು ಕೊಟ್ನೋ ಅವನ ಹತ್ರ ಹೋಗ್ತಾವನ. ಇವಾಗ ಅದೇ ಆಂಟಿ ಹತ್ರ ಅಡ್ರೆಸ್ ತಗೊಂಡು, ಅವನೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಗುರು. ಅವನು ಇವನ್ನ ಹೆಂಗ್ ಕೊಲೆ ಮಾಡ್ತಾನೆ? ಇವನ್ ಕೊಲೆ ಮಾಡಿದ್ಮೇಲೆ ಮೂವಿನೇ ಮುಗೀತು. ಅವ್ನ್ ಬೆಳಗ್ಗೆ ಆಫೀಸಿಂದ ಬರ್ಬೇಕಾರೆ ಇಬ್ರು ಜೊತೆ ಇರ್ತಾರೆ, ನೈಟ್ ಮನೆಗೆ ಹೋಗ್ಬೇಕಾರೆ ಇಬ್ರು ಇರ್ತಾರೆ. ಇದೆಲ್ಲ ದಾಟಿ ಮನೆ ಒಳಗಡೆ ಅವ್ನು ಹೆಂಗ್ ಹೋಗ್ತಾನೆ ಗುರು? ಅವ್ನ ಮನೆ ಫುಲ್ ಸೆಕ್ಯೂರಿಟಿ ಇದೆ. ಮನೆ ಒಳಗಡೆ ನಮ್ಮಿರೋ ಒಂದೊಂದು ಬರ್ದಿಕ್ಕೊಂತಾನೆ, ಒಂದೊಂದು ಫೋಟೋ ತೆಗೆದಿಕ್ಕೊಂತಾನೆ, ಒಂದೊಂದು ಮಿಸ್ ಮಾಡ್ಬಾರ್ದು. ಯಾಕಂದ್ರೆ ಆ ಹೋಟೆಲ್ ಅಷ್ಟೊಂದು ಸೆಕ್ಯೂರಿಟಿ ಇದೆ. ಆ ಹೋಟೆಲ್ ಹಂಗಾರೆ ಅಷ್ಟೊಂದು ಜವಾಬ್ದಾರಿನ ಏನದು, ಅಷ್ಟೊಂದು ಬಂದೋಬಸ್ತ್ ಇದೆ ಆ ಹೋಟ್ಲಲ್ಲಿ. ಸ್ವಲ್ಪ ಮುಟ್ಟಿರೋ ಎಲ್ಲ ಕಡೆ ಅಲಾರಾಮ್ ಬರುತ್ತೆ. ಹೀರೋ ಹಂಗೆ ಯೋಚನೆ ಮಾಡ್ತಾನೆ ಹೆಂಗಪ್ಪ ಹೋಗೋದು ಒಳಗಡೆ ಅಂತ. ಅದೇ ಹೋಟ್ಲಲ್ಲಿ ಇವನು ಚೆಕ್ ಇನ್ ಮಾಡ್ತಾನೆ. ಹಂಗಂದ್ರೆ ಹೋಟ್ಲು ಒಳಗಡೆ ವಾಸ ಮಾಡಕ್ ಹೋಗ್ತಾ ಇದ್ದಾನೆ. ಅವರು ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಅವನು ಕೋಟ್ ಹಾಕೊಂಡು ಸೀದಾ ಹೋದ. ಅವ್ರೊಂದು ಕೀ ಕೊಟ್ಟಿರ್ತಾರಲ್ಲ, ಆ ಕೀನ ಡಸ್ಟ್ ಮೇಲೆ ಬಿಸಾಕ್ಬಿಡ್ತಾನೆ. ಮತ್ತೆ ಕೀ ಇಲ್ಲದೆ ರೂಮ್ಗೆ ಹೆಂಗೆ ಹೋಗ್ತಾನೆ ಬ್ಲಾಕು? ಅದೇ ಅಲ್ವಾ ನಮ್ ಕಿಲ್ಲರ್. ಅಲ್ಲಿ ಯಾರೋ ಒಬ್ಬ ಮಾತಾಡ್ತಾವನೆ. ಯಾರಂತ ನೋಡ್ರಿ, ಅವನು ಗನ್ ಡೀಲರು. ಗನ್ಗಳು ತಗೊಂಡ್ಬಂದವನೆ. ಸರ್ ಇದೆಲ್ಲ ಹೊಡೆದ್ರೆ ಸೂಪರ್ ಆಗಿರುತ್ತೆ ಸರ್, ಹಂಗೆ ಹಿಂಗೆ ಅಂತ ಒಬ್ಬ ವ್ಯಾಪಾರಿ ಹೆಂಗ್ ಮಾಡ್ತಾನೋ ತರಕಾರಿ ಮಾರತಾರ ಅವನು ಗನ್ನ ಮಾಡ್ತಾವನೆ. ಅದನ್ನ ನಮ್ಮ ಕಿಲ್ಲರು ನೋಡ್ತಾನೆ. ನೋಡ್ಬಿಟ್ಟು ಒಂದು ಗನ್ ತಗೊಂತಾನೆ. ಸರ್ ಅದಕ್ಕೆ ಬುಲೆಟ್ ಬೇಡವಾ? ಬುಲೆಟ್ ಬೇಡ ಬಿಡ, ನನ್ನ ಬೇಜಾನ್ ಇದೆ ಅಂತೇಳಿ ಗನ್ ಮಾತ್ರ ತಗೊಂಡು ಹೋಗ್ತಾನೆ, ಬುಲೆಟ್ ತಗೊಂಡು ಹೋಗಲ್ಲ. ತಿರ್ಗಾ ಗನ್ ತಗೊಂಡು ಹೋಟ್ಲಿಗೆ ಬಂದ. ಯೋಗ ಮಾಡ್ತಾವನೆ, ಎಕ್ಸರ್ಸೈಸ್ ಮಾಡ್ತಾವನೆ ಗುರು ಅವನು. ತಿರ್ಗಾ ಬೆಳಿಗ್ಗೆ ಆಯ್ತು, ಆಚೆ ಬಂದ. ಅಲ್ಲಿ ಯಾರೋ ಒಬ್ಬ ಬೋಡಣ್ಣ ಕ್ಲೀನ್ ಮಾಡ್ತಾವನೆ. ಅವನ ಹತ್ರ ಹಂಗೆ ಮಾಡಿ ಕೀ ದೇಕ್ಬಿಡ್ತಾನೆ. ಬಟ್ ಅವ್ನಿಗೆ ಪಸಾರಾಗುತ್ತೆ. ಇವನು ಸಾರಿ ಸರ್ ನಾನು ಟಚ್ ಮಾಡ್ಕೊಂಡು ಹೋಗೋದು ನಂಗೆ ಅಭ್ಯಾಸ, ಅದಕ್ಕೆ ಸಾರಿ ಲವ್ ಯು ಅಂತೇಳಿ ಹಂಗೆ ಮುಂದೆ ಹೋಗ್ತಾನೆ. ಆಕ್ಚುಲಿ ಅವನ ಹತ್ರ ಕಾರ್ಡ್ ದೇಕ್ಬಿಟ್ಟ ಗುರು. ಅದೇ ಕಾರ್ಡ್ ಇಟ್ಟರೆ ಡೋರ್ ಓಪನ್ ಆಗುತ್ತಲ್ಲ, ಆ ಸೆನ್ಸರ್ ಕಾರ್ಡ್ ದೇಕ್ಬಿಟ್ಟ ಅವನು. ಸೀದಾ ಓಡ ಹೋಗ್ತಾವನೆ. ಅಲ್ಲಿ ಲಗೇಜ್ ಜಾಗ ಇದೆ, ಅಲ್ಲೇ ಹಿಂದ್ಗಡೆ ಕುಂತವನೆ. ಯಾರು? ಅವನೇ
ಇವನೇ ಗುರು, ಇವನು ಸಾಯ್ಸಕ್ಕೆ ಬಂದಿರೋನು ಕೂತ್ಕೊಂಡು ಮಾರಾಡ್ತಾವನೆ. ಅವನ ಬಗ್ಗೆ ಅವ್ನು ಮಾಡ್ಕೋತಾನೆ. ನನಗೆ ಏನಕ್ಕಯ್ಯ ಈ ಜಿಮ್ಮು ಅಲ್ಲ, ನಾನು ಬೆಳಗ್ಗೆ ಬಿಸ್ನೆಸ್ಗೆ ಹೋದ್ರೆ ಸಾಯಂಕಾಲ ಮನೆಗೆ ಬರ್ತೀನಿ, ಇದೆಲ್ಲ ನನಗೆ ಬೇಕಂತ ಅವ್ನು ಹೇಳ್ತಾವನೆ. ಅದನ್ನ ಇವನು ನಿಂತ್ಕೊಂಡು ಕೇಳಿಸ್ಕೊಂತವನೆ. ಅವನಲ್ಲಿ ಲಗೇಜ್ ಇರ್ತಾವ ಅವ್ನ ಬಾಡಿ ಗಾರ್ಡ್. ಆ ಲಗೇಜ್ ಬಾಕ್ಸ್ನ ಇವನು ಹ್ಯಾಕ್ ಮಾಡಿ ಅದರಲ್ಲಿರೋ ಕಾರ್ಡ್ ಎತ್ಕೊಂಡ್ಬಿಡ್ತಾನೆ. ಕಾರ್ಡರ ಕೀ, ಅವ್ನ ರೂಮ್ ಕೀನ ಅವನ ಹತ್ರ ಜರ್ಗಕ್ಕೆ. ಇವಾಗ ಅವನ ಹತ್ರ ಹೋಗೋದಕ್ಕೆ ಇವನು ಎಲ್ಲ ಸಿಕ್ಬಿಡ್ತು ಗುರು. ಡೋರು ಮಾಮೂಲಿ ಹೋಟ್ಲ್ ಡೋರ್ ಓಪನ್ ಮಾಡಕ್ಕೆ ಆ ಕೆಲಸನ ಹತ್ರ ಕಾರ್ಡ್ ತಗೊಂಡ. ಇವಾಗ ಅವನ ಹತ್ರ ಕೀ ಜರಕ್ಸೆ ತಗೊಂಡ್ಬಿಟ್ಟ. ಇವನ್ನೆಲ್ಲ ಇವನು ಹೊರಡೆ ಹೋಗ್ಬೇಕು. ಇವಾಗ ಅಷ್ಟೇನೆ, ಇವನು ಹೊರಡೆ ಹೋಗಿ ಅವನ ಶೂಟ್ ಮಾಡ್ಬಿಟ್ಟು ಆಚೆ ಬರ್ತಾ ಇರಬೇಕು. ಅಲ್ಲಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಹೋಗ್ತಾವನೆ ಬೇಸ್ಮೆಂಟ್ ಇಂದ ಹಂಗೆ ಹೋಗ್ತಾವನೆ ನಡ್ಕೊಂಡು. ಡೋರು ಓಪನ್ ಮಾಡ್ದ. ಎಲ್ಲ ಡೋರು ಹಂಗೆ ಹ್ಯಾಕ್ ಮಾಡಿ ಓಪನ್ ಮಾಡ್ಕೊಂಡು ಹೊರಡೆ ಹೋಗ್ತಾವನೆ. ಆ ಕಡೆಯಿಂದ ಹೊರಡೆ ಅವನು 2 ವೈನ್ ಬಾಟ್ಲ್ ಎತ್ಕೊಂಡು ಪಾಪ ಅವ್ನ ಫೋನಲ್ಲಿ ಮಾರಾಡ್ತಾವ ಅವ್ನ ಫ್ರೆಂಡ್ ಹತ್ರ. ಈ ಹೋಟ್ಲು ಸಕ್ಕದಾಗಿದೆ ಮಚ್ಚೆ, ಆಯ್ತಾ 2 ವೈನ್ ಬಾಟ್ಲು ಕುಡಿದ್ಬಿಟ್ಟು ಮಲಗಿದೆ ಅನ್ಕೋ, ಯಮ್ಮ ಬಂದ್ರು ಎಬ್ಬರ್ಸಕ್ಕಾಗಲ್ಲ ಕಣೋ ಅಂತ ಅವನ ಹತ್ರ ಹೇಳ್ತಾವನೆ ಫ್ರೆಂಡ್ ಹತ್ರ. ಇನ್ನೇನು ಬಾಟ್ಲಲ್ಲಿ ಕೆಡೆ ಇಡಬೇಕು, ಮುಂದೆ ನೋಡ್ತಾವನೆ ನಮ್ ಕಿಲ್ಲರ್ ಅಲ್ಲೇ ನಿಂತವನೆ. ಟಕ್ ಅಂತ ಅವನಿಗೆ ಗನ್ ಪಾಯಿಂಟ್ ಮಾಡ್ತಾನೆ. ಸರ್ 1 ನಿಮಿಷ, ಹೌದು ಯಾರು ನೀವು, ಏನು ನನ್ನ ಯಾಕೆ ಸಾಯಿಸ್ತಾ ಇದ್ದೀರಾ, ಅಂಥದ್ದೇನು ಮಾಡ್ತೀನಿ ನಾನು? ಸರ್ ಈ ಹೋಟ್ಲು ಫುಲ್ಲು ಸೇಫ್ಟಿ ಅಂತ ಹೇಳಿರಲ್ಲ ಸರ್, ಅದಕ್ಕೆ ಇಲ್ಲಿ ಮಾಡ್ಕೊಂಬಂದೆ. ಎಷ್ಟು ಮನೆಗಳಿದೆ ನನಗೆ, ಅಲ್ಲೆಲ್ಲ ಹೋಗಿಲ್ಲ. ಈ ಹೋಟ್ಲಿಗೆ ಬಂದರೆ ನೀವು ಬಂದ್ಬಿಟ್ಟಿದ್ದೀರಾ. ಓಕೆ, ಒಂದು ಕೆಲಸ ಮಾಡಿ, ನನ್ನ ಹತ್ರ ಕ್ಯಾಶ್ ಯಾವುದೂ ಇಲ್ಲ, ಆಯಿತಾ? ನೀವು ನಂಬರ್ ಕೊಟ್ಬಿಟ್ಟೋಗಿ ನಾನು ಫೋನ್ ಪೇ ಗೂಗಲ್ ಪೇ ಎಷ್ಟು ಕೋಟಿ ಬೇಕೋ ನಿಮ್ಗೆ ಕಳಿಸ್ಬಿಡ್ತೀನಿ ಅಂತ ಇವನು ಹೇಳ್ತಾನೆ ಅವನ ಹತ್ರ, ಕಿಲ್ಲರ್ ಹತ್ರ. ನನ್ನ ಮರ್ತದನ ಚಿನ್ನ ಅಂದ್ಬಿಟ್ಟು ಒಂದು ಕಾರ್ಡ್ ತೋರಿಸ್ತಾನೆ. ಅದು ನೀವೇನಾ? ನಿಮಗೆ ತಾನೇ ಅವ್ನು ಕಿಲ್ ಮಾಡಕ್ಕೆ ಕೊಟ್ಟಿದ್ದು ಲಾಯರು. ಸರ್ ಆ್ಯಕ್ಚುಲಿ ನೀವು ಫೈಲರ್ ಆಗಿದ್ದು ನನಗೆ ಗೊತ್ತು, ಈ ಥರ ಫೈಲರ್ ಬೇಜಾನ್ ನೋಡಿದ್ದೀನಿ ಸರ್ ನನ್ನ ಸೀನಲ್ಲಿ, ಆಯಿತಾ? ಅದಕ್ಕೆ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ ಸರ್ ನಾನು. ಬಟ್ ನಾನು ಸುಪಾರಿ ಕೊಟ್ಟಿದ್ದು ನಿಮ್ಗೆ ಗೊತ್ತಾಯ್ತಲ್ವಾ, ಅದಕ್ಕೇನೆ ಆ ಲಾಯರು ಯಾರು ಗೊತ್ತಿರಬಾರ್ದಪ್ಪ, ನೀವು ಸ್ವಲ್ಪ ದುಡ್ಡು ಕೊಡು, ಕಿಲ್ಲರ್ನ ನಾನು ಸಾಯಿಸ್ಬಿಡ್ತೀನಿ ಅಂತ ಅವನು ನನಗೆ ನನ್ನ ದುಡ್ಡು ಕಿತ್ಕೊಂಡ ಸರ್. ಅವನು 1.25 ಕೋಟಿ ರೂಪಾಯಿ ಗಂಟ ಕಿತ್ಕೊಂಡ ಅಲ್ಕ ನನ್ನ ಮಗ ಅವನು ಅಂತ ಇವರೆಲ್ಲ ಹೇಳ್ತಾವನೆ. ಅವನು ಹಂಗೆ ಹತ್ರ ಬರ್ತಾವನೆ. ನಿಜ ಹೇಳು, ಇಲ್ಲಾಂದ್ರೆ ನಿನ್ನ ಏನು ಮಾಡ್ತೀನೋ ಗೊತ್ತಿಲ್ಲ ಸರ್, ನಮ್ಮಮ್ಮ ನನಗೂ ಇಲ್ಲ ಸರ್ ಅಂತ ಹೇಳ್ತಾನೆ. ಓಕೆ ಇನ್ಮೇಲೆ ಆ ಥರ ಅನ್ಕೊಳಕ್ಕೂ ಹೋಗ್ಬೇಡ. ಫಸ್ಟ್ ಟೈಮ್ ಒಬ್ಬರನ್ನ ಬಿಟ್ಬಿಟ್ಟು ಹೋಗ್ತಾ ಇರೋದು ಅಂತೇಳಿ ಮೂವಿ ಅಲ್ಲಿಗೆ ಮುಗಿಸ್ತಾರೆ ಗುರು. ಹಂಗೆ ನಮ್ಮ ಕಿಲ್ಲರ್ನ ತೋರಿಸ್ತಾರೆ ಎಂತಿ ಜೊತೆ ಸನ್ಲೈಟಲ್ಲಿ ಕುತ್ಕೊಂಡವನೆ. ಅಲ್ಲಿ ತಿರ್ಗಾ ಅವನ ಹತ್ರ ಅವನೇ ಮಾತಾಡ್ತಾವನೆ. ತಪ್ಪು ಮಾಡೋರಿಗೆ ಶಿಕ್ಷೆ ದೇವ್ರು ಕೊಡ್ತಾನೆ. ತಪ್ಪು ಒಂದು ಶಿಕ್ಷೆನೆ, ಒಳ್ಳೇದು ಕೆಟ್ಟದ್ದೇನೆ. ನೀನು ತುಂಬ ಒಳ್ಳೇದು ಮಾಡಿದ್ರು ಕರ್ಮ ಇದೆ, ನೀನು ತುಂಬ ಕೆಟ್ಟದ್ದು ಮಾಡಿದ್ರು ಕರ್ಮ ಇದೆ ಅಂತ ಹೀರೋ ಬಾಯಲ್ಲಿ 2 ಮಾತು ಕೇಳ್ಬಿಟ್ಟು ಮೂವಿ ಅಲ್ಲೇ ಎಂಡ್ ಆಗುತ್ತೆ. ಹೆಂಗಿತ್ತು ಕಾಯಿಸಿ ಈ ಮೂವಿ ಚೆನ್ನಾಗಿದ್ರೆ ಒಂದು ಲೈಕು ಕಮೆಂಟ್ ಮಾಡಿ. ಓಕೆನಾ? ಬಾಯ್, ಟೇಕ್ ಕೇರ್, ಲವ್ ಯು.